ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶಾರದೆ ಧಾರಾವಾಹಿಯ ಇಂದಿನ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಶಾರದಾ ನಿಮ್ಮಮ್ಮ ಬಂದರು ಅಂತೇಳ್ಬಿಟ್ಟು ಈ ಕುಡುಕ್ ಮಂಜಣ್ಣ ಬಂದು ಹೇಳ್ತಾರೆ. ಸಡನ್ನಾಗಿ ಬಂದು ಶಾರದಾ ನೋಡಿದ ತಕ್ಷಣ ಅಲ್ಲಿ ಒಬ್ಬ ಲೇಡೀಸು ನಾನೇ ಶಾರದಾ ತಾಯಿ ಅಂತೇಳ್ಬಿಟ್ಟು ಹೇಳ್ಕೊಂಬಂದಿರ್ತಾರೆ. ಸೊ ಅವ್ರು ನೋಡಿದಂಥ ಶಾರದಂಗೆ ಅಮ್ಮ ಅಂತೇಳ್ಬಿಟ್ಟು ಶಾರದಾ ಕರೆದಾಗ, ಮಗಳೇ ನೀನೇನ ನನ್ನ ಮಗಳು, ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೆ ಗೊತ್ತೇನಮ್ಮ, ನೀನು ಸಿಗಲಿಲ್ಲ ಅಂತ ಎಷ್ಟು ನರಕ ಅನುಭವಿಸಿದ್ದೀನಿ, ಇಷ್ಟು ದಿನ ಆದಮೇಲೆ ಸಿಗ್ದಲ್ಲ ಅಂತಂದಾಗ, ಹೌದು ಅಮ್ಮ ನಾನು ಅಷ್ಟೇ ನಿಮ್ಮ ಮುಖ ನೋಡಬೇಕು ಅಂತ ತುಂಬ ವರ್ಷದಿಂದ ಕಾಯ್ತಿದ್ದೆ, ಆದರೆ ಈಗ ನಿಮ್ಮನ್ನು ನೋಡೋ ಅದೃಷ್ಟ ಸಿಕ್ತು ಅಂದಾಗ ಕೊನೆಗೂ ಅಮ್ಮ ಮಗಳು ಒಂದಾದ್ವಲ್ಲ ಅಷ್ಟೇ ಸಾಕು ಅಮ್ಮ, ಇಷ್ಟು ದಿನ ನನ್ನ ಯಾಕಮ್ಮ ನೀವು ಹುಡುಕ್ಲಿಲ್ಲ ಅಂದಾಗ, ಎಲ್ಲ ಹಾಳಾದ ನಿಮ್ಮ ಅಪ್ಪನಿಂದ ಕಣಮ್ಮ ಅಂದಾಗ, ಅಪ್ಪ ಯಾಕಮ್ಮ ಹಿಂಗೆ ಮಾಡಿದ್ರು ಅಂದಾಗ, ಅವ್ನಿಗೆ ಹೆಣ್ಮಕ್ಳು ಅಂದರೆ ಇಷ್ಟ ಇಲ್ಲ, ಅದಕ್ಕೆ ಹೆಣ್ಮಗು ಆಗಿದ್ದಕ್ಕೆ ನಿನ್ನ ಕಸದ ಬುಟ್ಟಿಲಿ ಬಿಸಾಕ್ಬಿಟ್ಟ ಅಮ್ಮ, ನಾನು ಕೇಳಿದ್ದಕ್ಕೆ ನನಗೂ ಸಹ ಹೇಳಲಿಲ್ಲ, ನಾನು ಹುಡುಕಿರೋ ಜಾಗನೇ ಇಲ್ಲ, ನೀನು ಮೊನ್ನೆ ಅಲ್ಲಿ ಪೇಪರ್ ಹಾಕಿದ್ದಂತಲ್ಲ ಯಾರೋ ನೋಡಿ ಹೇಳಿದ್ರು, ಅದಕ್ಕೆ ನಾನೇ ಓಡೋಡಿ ಬಂದೆ ಅಮ್ಮ ಅಂತೇಳ್ಬಿಟ್ಟು ನಾಟಕನ ಆಡ್ತಾ ಇರ್ತಾಳೆ. ಇನ್ನು ಶಾರದಾ ಇದ್ದಳು, ಅಮ್ಮನೇ ಸಿಕ್ಕಿದ್ರು ಅನ್ನೋ ಥರ ಪಾಪ ಪ್ರೀತಿಯಿಂದ, ಅಮ್ಮ ಬನ್ನಿ ಅಮ್ಮ, ನಿಮ್ಮನ್ನು ಇಷ್ಟು ವರ್ಷದಿಂದ ನಾನು ಕಾಯ್ತಾ ಇದ್ದೆ ಗೊತ್ತಾ ನಿಮ್ಮನ್ನ ಮುಖ ನೋಡೋಕ್ಕೆ, ಆದರೂ ಅಪ್ಪ ಯಾಕೆ ಈ ಥರ ಮಾಡಿದ್ರು ಅಂದಾಗ, ಅವನೊಬ್ಬ ದುಷ್ಟ, ಅವನ ಹೆಸರು ಮಾತ್ರ ಎತ್ಬೇಡಮ್ಮ ನೀನು ಶಾರದಾ, ಪಾಪ ನೀನು ನನಗೋಸ್ಕರ ಎಷ್ಟು ಅಂಬಲಿಸಿದ್ಯಾ, ನನ್ನ ಮಡಿಲಿಂದ ಕಿತ್ತಿ ತಿಪ್ಪೆಗೆ ತಂದಿಕ್ತ, ಅವನು ನಿಮ್ಮ ಅಪ್ಪನೇ ಅಲ್ಲ, ಬಿಟ್ಬಿಡಮ್ಮ, ಅವನು ಹಾಳಾದವನು ಸತ್ತೋದ ಅಂತೇಳ್ಬಿಟ್ಟು ಈ ಕಡೆ ಈ ಲೇಡೀಸ್ ಹೇಳ್ತಾ ಇರ್ತಾರೆ. ಈ ಕಡೆ ನಮ್ಮ ಸಿದ್ದು ಇದ್ದವರು, ಶಾರದಾ ಅವರೇ ಈಗ ಇಲ್ದಿರೋ ಅಪ್ಪನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಸಿಕ್ಕಿರೋ ಅಮ್ಮನ ಬಗ್ಗೆ ಯೋಚನೆ ಮಾಡ್ಬೋದಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ಸರ್ ನಾವು ಇವ್ರು ಯಾರಮ್ಮ ಅಂತ ಗೊತ್ತಾಗಲಿಲ್ಲ ಅಂದಾಗ, ಇವರು ಸಿದ್ದು ಸರ್ ಅಂತ ಅಂದಾಗ, ಏನಾಗಬೇಕಮ್ಮ ಅಂದಾಗ, ಅವರು ನನ್ನ ಗಂಡ ಅಂದಾಗ, ಮತ್ತು ಗಂಡನ ಸರ್ ಅಂತಿದ್ಯಾ, ಇದೇನಿದು ಅವ್ರು ನೋಡಿದ್ರೆ ಶಾರದಾ ಅವರೇ ಅಂತಿದ್ದಾರೆ, ಇದೇನು ಅಚ್ಚುಕಟ್ಟಾಗಿರ್ರಿ ಅಂತ ಕರಿಬಾರ್ದಾ ಅಂತೇಳ್ಬಿಟ್ಟು ಅಯ್ಯಮ್ಮ ಹೇಳ್ತಾ ಇರ್ತಾಳೆ. ನಾನು ತುಂಬ ಸತಿ ಹೇಳಿದ್ದೀನಿ ನಿಮ್ಮ ಮಗಳಿಗೆ, ಅವಳು ನನ್ನ ಮಾತೇ ಕೇಳಲ್ಲ, ನೀವು ಬಂದಿದ್ದೀರಲ್ಲ ಇನ್ಮೇಲೆ ಕೇಳ್ತಾಳೆ ಬಿಡಿ ಅಂತೇಳ್ಬಿಟ್ಟು ಈ ಕಡೆ ಸಿದ್ದು ತಾಯಿನೂ ಹೇಳ್ತಾರೆ. ಹೌದು ನಿಮ್ಮ ಮನೆ ಯಾವುದಮ್ಮ, ನೀವು ಇವಾಗ ಎಲ್ಲಿದ್ದೀರಾ, ನೀನು ದೊಡ್ಡ ಮನೆಗೆ ಸೇರಿದ್ಯಾ ಅಂತ ಕೇಳ್ಪಟ್ಟೆ ಅಂದಾಗ, ಇಲ್ಲಮ್ಮ ನಮ್ಮದು ಇದೆ ಪುಟ್ಟ ಅರಮನೆ ನೋಡ್ತಾ ಇದ್ದೀರಲ್ಲ ಅಂದಾಗ, ಪುಟ್ಟ ಅರಮನೆ ಆದರೆ ಏನಮ್ಮ ತುಂಬ ಚೆನ್ನಾಗಿದೆ, ಇದರಲ್ಲಿ ತುಂಬ ಸ್ವರ್ಗ ಸುಖಕ್ಕಿಂತ ಜಾಸ್ತಿ ಇದೆ, ಅದೇನೋ ಹೇಳ್ತಾರಲ್ಲ ದೊಡ್ಡ ಬಂಗ್ಲೆಗಿಂತ ಇಂಥ ಚಿಕ್ಕ ಕುಟುಂಬದಲ್ಲೇ ತುಂಬ ಸುಖವಾಗಿರ್ಬೋದು, ಇವಳು ನನ್ನ ನಾದಿನಿ ಅಮ್ಮ ಅಂತೇಳ್ಬಿಟ್ಟು ಈ ಕಡೆ ಆರತಿನ ಪರಿಚಯ ಮಾಡಿಸ್ಕೊಡ್ತಾರೆ. ಇವಳು ನನ್ನ ಮಗಳು ಅಂತೇಳ್ಬಿಟ್ಟು ಪುಟ್ಟಿನ ಪರಿಚಯ ಮಾಡಿಸ್ಕೊಡ್ತಾಳೆ. ನನಗೆ ಡಬಲ್ ಧಮಾಕ ಅನ್ನೋ ಮಗಳು ಮೊಮ್ಮಗಳು ಎಲ್ಲರೂ ಸಿಕ್ಕಿದ್ರು ಅಂತೇಳ್ಬಿಟ್ಟು ಅವಳು ಹೇಳ್ತಾ ಇರ್ತಾಳೆ. ಹೌದು ಹಂಗೆ ಅಂದ್ಕೊಳ್ಳಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಜ್ಜಿ ನನಗೆ ಮೂವರು ಅಜ್ಜಿ ಸಿಕ್ಕಿದ್ದಾರೆ ಅಪ್ಪ, ಫಸ್ಟು ಒಂದು ಅಜ್ಜಿ, ಆಮೇಲೆ 2 ಅಜ್ಜಿ, 3 ಅಜ್ಜಿ ಅಂತೇಳ್ಬಿಟ್ಟು ಪುಟ್ಟುನು ಎಲ್ಲ ಕಡೆ ತೋರಿಸ್ಕೊಂಬರೋಕ್ಕೆ ಹೋಗ್ತಾ ಇರ್ತಾಳೆ. ದೀಪು ಎಲ್ಲ ಮನೆಯೆಲ್ಲ ತೋರಿಸ್ತಾ ಇರ್ತಾಳೆ. ಇನ್ನು ಇವಳು ಇಲ್ಲಿಗೆ ಬಂದಿರೋದು ನಾಟಕ ಆಡಿಕೊಂಡು, ಇವಳು ದೊಡ್ಡ ಕಳ್ಳಿ ಆಗಿರ್ತಾಳೆ, ಶಾರದಾ ತಾಯಿ ಅಂತ ನಾಟಕ ಆಡ್ಕೊಂಡು ಬಂದಿರ್ತಾಳೆ ಆ ಪಾಂಪ್ಲೆಂಟ್ನ ನೋಡಿ. ಇನ್ನು ಜ್ಯೋತಿಕಾ ಕಳಿಸ್ತಿರ್ತಾಳೋ ಅದು ಸಹ ನಮಗೆ ಗೊತ್ತಿಲ್ಲ. ನಂತರ ರೂಮ್ನ ಇದೆಲ್ಲ ನೋಡ್ಕೋಬೋಗು ಅಂತೇಳ್ಬಿಟ್ಟು ದೀಪು ಜೊತೆ ತಾಯಿನ ಕಳಿಸ್ತಾರೆ. ಶಾರದಾ ನಿನ್ನ ಕೈಯಲ್ಲಿ ಊಟ ತಿಂದು ಎಷ್ಟು ದಿನ ಆಗೈತೆ, ನೀನು ಹೆಂಗೆ ಅಡುಗೆ ಮಾಡ್ತೀಯ ಅಂತ ನಂಗೆ ಗೊತ್ತಿಲ್ಲ, ನಿಮ್ಮ ಅತ್ತೆ ಈಗ ತಾನೇ ಹೇಳಿದ್ರಲ್ಲ ನೀನು ಅಡುಗೆ ಚೆನ್ನಾಗಿ ಮಾಡ್ತೀಯ ಅಂತ, ತುಂಬ ಹೊಟ್ಟೆ ಸೀತಿದೆ, ಊಟ ಆಗ್ತೀನಮ್ಮ ಅಂತೇಳ್ಬಿಟ್ಟು ಕೇಳ್ತಾರೆ. ಅಯ್ಯೋ ಅಮ್ಮ ನೀವು ಬಂದಿದ್ದ ಖುಷಿಲಿ ಅಡುಗೆನೇ ಮಾಡಿಲ್ಲ, ಒಂದು 10 ನಿಮಿಷ ಮಾಡಿಬಿಡ್ತೀನಿ ದೀಪು, ಅಷ್ಟೊತ್ತಿಗೆ ನೀನು ಮನೆಯೆಲ್ಲ ತೋರಿಸ್ಕೊಂಬಂದ್ಬಿಡು ಅಂತೇಳ್ಬಿಟ್ಟು ಶಾರದಾ ಹೇಳ್ತಾರೆ. ಸರಿ ಅಮ್ಮ ಆಯ್ತಮ್ಮ ಅಂತೇಳ್ಬಿಟ್ಟು ದೀಪು ಅವಳನ್ನ ಕರ್ಕೊಂಡು ಹೋಗ್ತಾಳೆ. ನಂತರ ಮನೆಯವ್ರಿಗೆಲ್ಲ ತುಂಬ ಖುಷಿ ಇರುತ್ತೆ. ಆದರೆ ಈ ತಾಯಿಗೆ ಈ ಮನೆಗೆ ಬಂದಿರೋದು, ಅಯ್ಯ ಇಂಥ ದರಿದ್ರ ಕುಟುಂಬನ ಅಲ್ಲ, ಇಲ್ಲಿ ನೋಡಿದ್ರೆ ಬರೀ ಗೋಡೆಗಳೇ ಇದೆ, ಆ ಕಡೆ ಈ ಕಡೆ ಯಾವ ಕಡೆನೂ, ಈ ಕುಟುಂಬಕ್ಕೆ ಬಂದಿದ್ದೀನಿ ನಾನೇನೋ ಸಿಗುತ್ತೆ ಅಂತ, ಇಲ್ಲಿ ಹುಡುಕಿದ್ರು ಏನು ಕಳ್ತನ ಮಾಡಿದ್ರು ಏನೂ ವರ್ಕ್ ಆಗಲ್ಲ ಅಂತೇಳ್ಬಿಟ್ಟು ಅವಳು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ತಾಳೆ. ಇನ್ನು ಶಾರದಾ ಬೇಗ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ಬೇಕು ಅಂತೇಳ್ಬಿಟ್ಟು ಕಾಯ್ತಾ ಇರ್ತಾಳೆ. ದೀಪು ಎಲ್ಲರನ್ನೂ ಕರೆದು ಬನ್ನಿ ಇವತ್ತು ತುಂಬ ರುಚಿಯಾಗಿ ಅಡುಗೆಗಳನ್ನ ಮಾಡಿದ್ದಾಳೆ ಅಮ್ಮ, ಹೊಸ ಅಜ್ಜಿ ಸಿಕ್ಕಿರೋದಕ್ಕೆ ಅಂತೇಳ್ಬಿಟ್ಟು ಎಲ್ಲರನ್ನೂ ಕರಿತಾ ಇರ್ತಾರೆ. ಸೊ ಆಮೇಲೆ ಇಷ್ಟು ದಿನ ಅನ್ಸೂಯಮ್ಮನೇ ನನ್ನ ಸಾಕಿದ್ದು ಅಂತೇಳ್ಬಿಟ್ಟು ಪರಿಚಯ ಮಾಡಿಸ್ಕೊಡ್ತಾಳೆ. ನಿಮ್ಮ ಕುಬೇರಪ್ಪ ಅಂತೇಳ್ಬಿಟ್ಟು ಅವ್ರಿಗೆ ನಾನು ಸಿಕ್ಕಿದೆ, ಅವರು ಸತ್ತೋದ್ರು, ಅದಾದಮೇಲೆ ಹಂಸೂಯ ಅತ್ತೆನೇ ನನ್ನ ಸಾಕಿದ್ದು ಅಂದ್ಬಿಟ್ಟು ಶಾರದಾ ಹೇಳ್ತಾಳೆ. ಹೌದಾ ಅಮ್ಮ ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರಾ, ಇಷ್ಟು ವರ್ಷ ನನ್ನ ಮಗಳನ್ನ ಸಾಕಿದ್ದಕ್ಕೆ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಬೇಕೋ ಗೊತ್ತಿಲ್ಲ ಅಂದಾಗ, ಅಯ್ಯೋ ಬಿಡಿ ಅದೆಲ್ಲ ಯಾಕೆ, ಇವಾಗ ನೀವು ಮತ್ತು ನಿಮ್ಮ ಮಗಳು ಸಿಕ್ಕಿದ್ದೀರಲ್ಲ, ಇನ್ನು ಮುಂದೆ ಆದರೂ ದೂರ ಆಗದೆ ಜೊತೆಯಾಗಿರಿ ಅಂತೇಳ್ಬಿಟ್ಟು ಹೇಳ್ತಾರೆ. ನಾನು ಕೇಳ್ಪಟ್ಟೆ ನೀವು ದೊಡ್ಡ ಕುಟುಂಬಕ್ಕೆ ಸೊಸೆಯಾಗಿದೆಯಂತೆ ಶಾರದಾ, ಹೌದಾ ಯಾಕೆ ನೀನು ಇಲ್ಲಿದ್ಯಾ ಅಂತೇಳ್ಬಿಟ್ಟು ಎಲ್ಲ ಪ್ರಶ್ನೆನ ಕೇಳ್ತಾ ಇರ್ತಾಳೆ. ಅಯ್ಯೋ ಅದೆಲ್ಲ ದೊಡ್ಡ ಕನಸಮ್ಮ, ನಾನು ಯಾವ ದೊಡ್ಡ ಕುಟುಂಬಕ್ಕೂ ಹೋಗಿಲ್ಲ, ನಮ್ದು ಇದೇ ಅರಮನೆ ಅಂತೇಳ್ಬಿಟ್ಟು ಶಾರದಾ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ನಮ್ಮ ಪಾಲಾಕ್ಷ ಇದ್ದವನು ಯೋಚನೆ ಮಾಡ್ತಾ ಇರ್ತಾನೆ, ನಾನೆಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಈ ಶಾರದಾ ಜಾಗಕ್ಕೆ ಜ್ಯೋತಿಕನ ಇಟ್ಟು ಇವತ್ತು ಆ ಜ್ಯೋತಿಕ ಈ ಮಟ್ಟಕ್ಕೆ ಹೆಚ್ಕೊಂಡ್ಬಿಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನಂಥ ಪಾಪಿ, ನನ್ನಂಥ ಸ್ವಾರ್ಥಿ ಇನ್ನೊಬ್ಬ ಇಲ್ಲ. ಶಾರದಂಗೆ ಯಾಕೆ ನಾನು ಫೋನ್ ಮಾಡಿ ಈ ವಿಚಾರ ಎಲ್ಲ ಹೇಳಬಾರ್ದು, ಹೇಳಲೇಬೇಕು. ಸುಮಿತ್ರಮ್ಮ ಎಷ್ಟೊಂದೆಲ್ಲ ಒಳ್ಳೇದು ಮಾಡಿದ್ದಾರೆ, ದಶರಥ ನನ್ನ ಪ್ರಾಣ ಸ್ನೇಹಿತ, ಅವ್ರಿಗೆ ಅನ್ಯಾಯ ಮಾಡಿಬಿಟ್ನೆಲ್ಲ ನಾನು, ಇಲ್ಲ ಏನಾದರೂ ಮಾಡಿ ಈ ವಿಚಾರನ ಶಾರದಂಗೆ ತಿಳಿಸ್ಬೇಕು, ಸುಮಿತ್ರನೇ ನಿನ್ನ ತಾಯಿ ಅಂತ ಗೊತ್ತಾಗಬೇಕು ಶಾರದಂಗೆ ಅಂತೇಳ್ಬಿಟ್ಟು ಪಾಲಾಕ್ಷ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಫೋನ್ನ ತಗೊಂಡು ಪಾಲಾಕ್ಷ ಫೋನ್ನ ಮಾಡ್ತಾನೆ.
ಫೋನ್ನ ಸಿದ್ದು ಪಿಕ್ ಮಾಡಿಬಿಟ್ಟು ಹಾಂ ಹೇಳಿ ಮಾವ ಅಂತಂದಾಗ, ಓ ಸಿದ್ದು ನೀನಾ, ಶಾರದಾ ಇಲ್ವೇನಪ್ಪ ಅಂದಾಗ, ಯಾಕೆ ಮಾವ ಏನಾಯಿತು ಅಂದಾಗ, ಶಾರದನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಕಣಪ್ಪ ಅಂತೇಳ್ಬಿಟ್ಟು ಪಾಲಾಕ್ಷ ಹೇಳ್ತಾನೆ. ಅದು ಶಾರದಾ ಸ್ವಲ್ಪ ಬ್ಯುಸಿನೇ, ಇವತ್ತು ಅವ್ರ ಅಮ್ಮ ಸಿಕ್ಕಿದ್ದಾರೆ ಅವಳಿಗೆ ಅಂತೇಳ್ಬಿಟ್ಟು ಸಿದ್ದು ಹೇಳ್ತಾನೆ. ಅಮ್ಮ ಸಿಕ್ಕಿದ್ದಾಳೆ ಅಂದಾಗ, ಹೌದು ಅವ್ರ ಅಮ್ಮ ಸಿಕ್ಕಿದ್ದಾರೆ ಅಂತಂದಾಗ, ಎಲ್ಲಿ ಸಿಕ್ಕಿದ್ರು, ಯಾವಾಗ ಸಿಕ್ಕಿದ್ರು ಅಂದಾಗ, ಇವತ್ತು ತಾನೇ ಅವರೇ ಹುಡುಕೊಂಬಂದರು, ನಾವು ಅಲ್ಲೆಲ್ಲ ಪಾಂಪ್ಲೆಟ್ ಹಾಕಿದ್ವಲ್ಲ ಅದನ್ನು ನೋಡಿ ಹುಡುಕ್ತಾ ಬಂದಿದ್ದಾರೆ ಅಂದಾಗ, ಹೌದಾ ಅಮ್ಮನ, ಸರಿನಪ್ಪ ಆಯಿತು ಅಂತೇಳ್ಬಿಟ್ಟು ಪಾಲಾಕ್ಷ ಫೋನ್ನ ಇಡ್ತಾರೆ. ಇನ್ನು ಪಾಲಾಕ್ಷಂಗೆ ಮಿಸ್ ಹೊಡಿತಿರುತ್ತೆ, ಇದ್ಯಾರಮ್ಮ ಈ ಕಡೆ ಸುಮಿತ್ರಾ ಮತ್ತು ದಶರಥನ ಮಗಳವಳು, ಈ ಥರ ಅಮ್ಮ ಬಂದಿದ್ದಾಳೆ ಅಂದರೆ ನನಗೆ ಯಾಕೋ ಡೌಟು, ಇದು ಜ್ಯೋತಿಕನ ಪ್ಲಾನೇ ಆಗಿರುತ್ತೆ. ಸರಿ ಆಯಿತು, ಇದನ್ನು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಜ್ಯೋತಿಕಾ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಬೋದು. ನಾನಿರೋ ಅಷ್ಟರಲ್ಲಿ ಶಾರದಂಗೆ ಸತ್ಯ ತಿಳಿಸ್ಲೇಬೇಕು, ಅವಳು ಸುಮಿತ್ರಾ ಮತ್ತು ದಶರಥನ ಮಗಳು ಅಂತ ಗೊತ್ತಾಗಲೇಬೇಕು ಅಂತೇಳ್ಬಿಟ್ಟು ಪಾಲಾಕ್ಷ ಯೋಚನೆ ಮಾಡ್ತಾ ಇರ್ತಾರೆ. ಈ ಜ್ಯೋತಿಕಂಗೆ ನಾನು ರಕ್ತ ಕೊಟ್ಟು ಬೆಳೆಸಿರೋ ಮಗಳ ಇವಳು, ಇಂಥ ಕ್ರೂರಿನ ತಾಯಿನೇ ಯಾರೋ ಕಳಿಸಿದಾಳೆ ತಾಯಿ ಅಂತ ಅಂದರೆ ಯಾವ ಮಟ್ಟಕ್ಕಿರಬೇಕು, ಇವಳು ಬೇಳೆಕಾಳನ್ನ ಬೇಯಿಸ್ಕೊಳಕ್ಕೆ ಯಾವ ಮಟ್ಟಕ್ಕನ ಹೋಗ್ತಾಳೆ ಅಂತೇಳ್ಬಿಟ್ಟು ಪಾಲಾಕ್ಷ ಯೋಚನೆ ಮಾಡ್ತಿರ್ತಾನೆ. ಹಿಂಗೆ ಇದ್ದರೆ ಆಗಲ್ಲ, ನಾನು ಆದಷ್ಟು ಬೇಗ ಶಾರದನ್ನ ಭೇಟಿ ಆಗಬೇಕು ಅಂತೇಳ್ಬಿಟ್ಟು ಅಲ್ಲಿಂದ ಮೊದಲು ಆಚೆ ಬರ್ತಾರೆ ಪಾಲಾಕ್ಷ ಅವರು. ಇನ್ನು ಮನೇಲಿ ಅಡುಗೆ ಊಟ ಎಲ್ಲ ಮಾಡಿರ್ತಾರಲ್ಲ, ಸೊ ಶಾರದಾ ಅಡುಗೆ ಊಟ ಎಲ್ಲನೂ ಸಹ ಅವ್ರ ಅಮ್ಮ ಮನೆಯವ್ರಿಗೆಲ್ಲ ರುಚಿಯಾಗಿ ಅಡುಗೆ ಮಾಡಿ ಬಡಿಸಿರ್ತಾರೆ. ದೀಪು ಖುಷಿಯಾಗಿ ಎಲ್ಲನೂ ಕರೀತಾಳೆ, ಬನ್ನಿ ಊಟಕ್ಕೆ ಅಂತೇಳ್ಬಿಟ್ಟು ಎಲ್ಲರ ಹತ್ರನೂ ಊಟ ಮಾಡೋಕೆ ಕೂತ್ಕೋತಾಳೆ. ಇವತ್ತು ನಾನು ಹೊಸ ಅಜ್ಜಿ ಜೊತೆ ಊಟ ಮಾಡ್ತೀನಿ ಅಂತೇಳ್ಬಿಟ್ಟು ದೀಪು ಹೇಳ್ತಾಳೆ. ಇಷ್ಟು ದಿನ ನಾನು ಅಜ್ಜಿ ಆಗಿದ್ದೆ, ಈಗ ಹೊಸ ಅಜ್ಜಿ ಬಂದ್ಬಿಟ್ಮೇಲೆ ನಾನು ಬೇಡವಾ ಅಂತೇಳ್ಬಿಟ್ಟು ಅನ್ಸೂಯಮ್ಮ ಹೇಳ್ತಾರೆ. ಅಯ್ಯೋ ಯಾಕೆ ಬೇಜಾರು ಮಾಡ್ಕೋತೀರಾ, ವಾರದಲ್ಲಿ 6 ದಿನ, 3 ದಿನ 3 ಅಜ್ಜಿ, ಇನ್ನೊಂದು 3 ದಿನ 3 ಅಜ್ಜಿ ಅಂದಾಗ, ಮತ್ತೆ ಒಂದು ದಿನ ಬಿಟ್ಬಿಟ್ಟೆ ಅಂದಾಗ ಅವಾಗ ಸೆಂಟ್ರಲ್ಲಿ ಕೂತ್ಕೊಂಡು ಎಲ್ಲರ ಜೊತೆನೂ ತಿನ್ಬಿಡ್ತೀನಿ ಅಂತ ದೀಪು ಹೇಳ್ತಿರ್ತಾಳೆ. ಸರಿ ಆಯಿತು ಅಂತ ಎಲ್ಲರೂ ಊಟ ಮಾಡಿ ಖುಷಿಯಿಂದ ಅಂತೇಳ್ಬಿಟ್ಟು ಶಾರದಾ ಹೇಳ್ತಾ ಇರ್ತಾರೆ. ಇನ್ನು ಎಷ್ಟು ಚೆನ್ನಾಗಿದೆ ಅಡುಗೆ, ಅಮೃತ ಇದ್ದಂಗಿದೆ ಅಮ್ಮ ಶಾರದಾ ನಿನ್ನ ಕೈಯಲ್ಲಿ ಅಡುಗೆ ಅಂತೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಊಟ ಎಲ್ಲರದು ಮುಗಿದ ಮೇಲೆ ಶಾರದಾ ಇದ್ದೋಳು, ಆರತಿ ಈಗ ನಾವೊಂದು ಕೆಲಸ ಮಾಡಬೇಕು ಅಂದಾಗ, ಏನು ಕೆಲಸ ಅದು ಅಂತಂದಾಗ, ನಾವು ಅವತ್ತು ಯೂಟ್ಯೂಬಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮಾಡಾಕಿದ್ದೋ ಅಲ್ವಾ, ಅಮ್ಮ ಸಿಗಬೇಕು ನಮಗೆ ಅಂತೇಳ್ಬಿಟ್ಟು. ಆ ವಿಡಿಯೋನ ತುಂಬ ಜನ ನೋಡಿದರು, ನನಗೆ ಅವರು ತುಂಬ ಪ್ರೋತ್ಸಾಹ ಮಾಡಿದ್ರು, ಮತ್ತು ಅಮ್ಮ ಸಿಗೋಕ್ಕೆ ಅವ್ರಿಗೂ ಸಹ ಕಾರಣ ಆಗಿದ್ದಾರೆ. ಈಗ ಯಾಕೆ ನಾವು ಮತ್ತೆ ವಿಡಿಯೋ ಮಾಡಾಕ್ಬಾರ್ದು ಅಂತೇಳ್ಬಿಟ್ಟು ಶಾರದಾ ಕೇಳ್ತಾರೆ. ವಿಡಿಯೋನ ಏನತ್ತೆ ಅಂದಾಗ, ಅದು ವಿಡಿಯೋ ನಮ್ಮಮ್ಮ ಸಿಕ್ಕಿದ್ದಾರೆ ಅಂತೇಳ್ಬಿಟ್ಟು ಅಮ್ಮನ ಮುಖ ತೋರಿಸ್ಕೊಂಡು ವಿಡಿಯೋ ಮಾಡೋಣ ಅಂತ ಆರತಿಗೆ ಹೇಳ್ತಾರೆ. ಸರಿ ಅತ್ತೆ ಅದಕ್ಕೆ ಆಯಿತು ಅಂತೇಳ್ಬಿಟ್ಟು ಆರತಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾಳೆ. ನೋಡಿ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ನಮ್ಮಮ್ಮ ಸಿಕ್ಕಿದ್ದಾರೆ, ಆದರೆ ನಮ್ಮಮ್ಮ ಅವರು ದೊಡ್ಡ ಕಳ್ಳಿ ಅಂತೇಳ್ಬಿಟ್ಟು ಶಾರದಾ ಹೇಳ್ತಾಳೆ. ಏನು ಕಳ್ಳಿನ, ಏನದಕ್ಕೆ ಏನು ಮಾತಾಡ್ತಿದ್ದೀರಾ ಅಂದ್ಬಿಟ್ಟು ಆರತಿ ಕೇಳಿದಾಗ, ಇನ್ನೂ ಈ ಕಡೆ ಸಿದ್ದು ತಾಯಿ, ಏನು ಶಾರದಾ ನಿಮ್ಮ ಅಮ್ಮನ ಕಳ್ಳಿ ಅಂತಿದೆಯಲ್ಲ ಯಾಕೆ ಅಂದಾಗ, ಹೌದು ಅವರು ದೊಡ್ಡ ಕಳ್ಳಿನೇ ಅಂದಾಗ, ಹೆಂಗೆ ಹೇಳ್ತಿದ್ಯಾ ಅಂದಾಗ, ಇವರು ನಮ್ಮಮ್ಮ ಅಂತ ನಾಟಕ ಆಡ್ಕೊಂಡು ಬಂದಿದ್ದಾರೆ. ಇನ್ನು ಬಂದವರು ಮನೆಯೆಲ್ಲ ಹುಡುಕ್ತಾ ಏನೇನು ಸಿಗುತ್ತೆ ಈ ಬಂಗ್ಲೆಯಲ್ಲಿ ಅಂತ ಹುಡುಕಿ ಈ ಕಡೆ ನಿಮ್ಮವನ್ನ ವಾಲೆ ಕದ್ದು ಸೆರಗಲ್ಲಿ ಸಿಗಿಸ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಸೆರಗಲ್ಲಿರೋ ವಾಲೆನ ತೆಗೆದು ಎಲ್ಲರ ಮುಂದೆ ತೋರಿಸ್ತಾರೆ. ಇವಳು ಕಳ್ಳಿ ಅನ್ನೋದು ಸಾಬೀತಾಗುತ್ತೆ. ಯಾಕಮ್ಮ ಯಾಕೆ ಈ ಥರ ಎಲ್ಲ ಮಾಡಿದ್ರ ಅಂದಾಗ, ಏನು ಮಾಡೋದಮ್ಮ, ಹೊಟ್ಟೆಪಾಡು, ಆ ಪಾಂಪ್ಲೆಟ್ ನೋಡಿ ಯಾರೋ ಇಲ್ಲಿ ಪುಣ್ಯಾತ್ಮರು ಹಾಕಿದ್ದಾರೆ, ಹೋದರೆ ಊಟನೂ ಸಿಗುತ್ತೆ, ಕಳ್ತನೂ ಮಾಡ್ಬೋದು, ನನಗೆ ಸಿಕ್ಕಿದ್ನೆಲ್ಲ ದೋಚ್ಬೋದು ಅಂತ ಬಂದ್ಬಿಟ್ಟೆ, ದಯವಿಟ್ಟು ನನ್ನ ಪೊಲೀಸ್ಗೆ ಹಿಡ್ಕೊಂಡು ಕೊಡಬೇಡಮ್ಮ ಶಾರದಾ, ದಯವಿಟ್ಟು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಶಾರದಾ ಇವಳು ವಾಲೆ ಕದ್ಲಲ್ಲ, ಅದನ್ನು ನೋಡಿರ್ತಾಳೆ, ಹಾಗಾಗಿ ಇವಳು ಕಳ್ಳಿ ಅಂತ ಸಿಗಾಕೊಂತಾಳೆ. ಇನ್ನು ನಮಗೆ ಅಮ್ಮ ಸಿಕ್ಕಿದ್ರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಅಮ್ಮ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಥರ ಕಳ್ಳಿ ಅಮ್ಮ ಸಿಗಬಾರ್ದು ಅಂತೇಳ್ಬಿಟ್ಟು ದೇವಸ್ಥಾನ ಹತ್ರ ಬೇಡ್ಕೊಳಕ್ಕೆ ಹೋಗಿರ್ತಾಳೆ. ಅಲ್ಲಿಗೆ ಪಾಲಾಕ್ಷ ಬಂದು, ಶಾರದಾ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು, ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂದಾಗ, ಏನಾಯಿತು ಯಾಕೆ ಸರ್ ಇಷ್ಟೊಂದು ಅರ್ಜೆಂಟಲ್ಲಿದ್ದೀರಾ, ನಿಮ್ಮ ಪ್ರಾಣಕ್ಕೆ ಯಾರು ಅಪಾಯ ಮಾಡ್ತಾರೆ, ಏನು ಹೇಳಬೇಕಿತ್ತು ಅಂದಾಗ, ನೀನು ಸುಮಿತ್ರಾ ಮತ್ತು ದಶರಥನ ಮಗಳು ಕಣಮ್ಮ, ನೀನು ಆ ಮನೆ ಮಹಾರಾಣಿ ಅಂದಾಗ, ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಹೌದಮ್ಮ ಇಷ್ಟು ದಿನ ಅವ್ರು ಹುಡುಕ್ತಿದ್ದಂಥ ಮಗು ಬೇರೆ ಯಾರೂ ಅಲ್ಲ, ಅದು ನೀನೇ, ಜ್ಯೋತಿಕಾ ನನ್ನ ಮಗಳು, ನೀನು ಅವ್ರ ಮುದ್ದಿನ ಮಗಳು, ನೀನು ಅರಮನೆಯಲ್ಲಿರಬೇಕು, ಇಲ್ಲೆಲ್ಲಮ್ಮ ಇರೋದು ಅಂತೇಳ್ಬಿಟ್ಟು ಆ ಮಗುನ ಎಕ್ಸ್ಚೇಂಜ್ ಮಾಡಿದ್ರಲ್ಲ, ಆ ವಿಚಾರ ಎಲ್ಲ ಪಾಲಾಕ್ಷ ಶಾರದನ ಮುಂದೆ ಹೇಳ್ತಾಳೆ. ಈ ಕಡೆ ಶಾರದಾ ಅಲ್ಲೇ ಕುಸ್ತು ಬಿದ್ದು, ಸುಮಿತ್ರಮ್ಮ ನನ್ನ ತಾಯಿ ಅಂತೇಳ್ಬಿಟ್ಟು ಕಣ್ಣೀರು ಹಾಕ್ತಿರ್ತಾರೆ. ಅಷ್ಟರಲ್ಲಿ ಪಾಪಿ ಜ್ಯೋತಿಕಾ ಬಂದು ಈ ಕಡೆ ಪಾಲಾಕ್ಷಂಗೆ ಗುದ್ದುಬಿಡ್ತಾಳೆ. ನೋಡೋಣ ಮುಂದೆ ಏನಾಗುತ್ತೆ ವಿಡಿಯೋ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ.